ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಶುಕ್ರವಾರ ಸ್ನೇಹಿತರೆ, ಆಷಾಢ ಶುಕ್ರವಾರ ಸ್ಪೆಷಲು. ಪೂಜೆ ಮಾಡ್ತಾ ಇದ್ದೀನಿ. ಈಗ ಮನೆ ಕೆಲಸ ಎಲ್ಲ ಆಯಿತು. ತಿಂಡಿ ಮಾಡಿ ಸಾನುಗೆ ಕಲಿಸಿದ್ದೀನಿ. ತಿಂಡಿ ನಾನಿನ್ನು ಮಾಡಿಲ್ಲ. ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಷಾಢ ಶುಕ್ರವಾರದ ಸ್ಪೆಷಲ್ ಪೂಜೆನ ಅನ್ನೋ ಹಾಗಿದ್ರೆ ಆ ಥರ ಏನಿಲ್ಲ. ಆಷಾಢ ಅಂತ ಹೇಳಿ ನಾನು ದೇವಸ್ಥಾನಕ್ಕೆ ನಿಂಬೆಹಣ್ಣು ದೀಪ ಹಚ್ಚೋದಕ್ಕೆ ಹೋಗ್ತೀನಿ. ಬಟ್ ಮನೆಯಲ್ಲಿ ನಾನು ನಾರ್ಮಲಿ ಹೇಗೆ ಶುಕ್ರವಾರದೊತ್ತು ಪೂಜೆ ಮಾಡ್ತೀನೋ ಸೇಮ್ ವೇಯಲ್ಲಿ ಇವತ್ತು ಕೂಡ ಮಾಡ್ತಾ ಇದ್ದೀನಿ. ಇವತ್ತು ನಾನು ಎದ್ದಿರೋದು 6 o'clockಗೆ. ಇಲ್ಲೂ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಕೂಡ ಹೋಗಬೇಕಲ್ಲ. ಆದಷ್ಟು ಬೆಳಿಗ್ಗೆನೇ ಹೋಗೋಣ, ಅಂದರೆ ರಾಹುಕಾಲದಲ್ಲಿ ಹಚ್ಚೋದಕ್ಕೆ ಟ್ರೈ ಮಾಡೋಣ ಅಂತ ಹೇಳಿ ಮನೆಯಲ್ಲಿ ಪೂಜೆ ರಾಹುಕಾಲದ ಮುಂಚೆ ಆಗಬೇಕು. ಆ್ಯಂಡ್ ದೇವಸ್ಥಾನದಲ್ಲಿ ರಾಹುಕಾಲದಲ್ಲಿ ನಿಂಬೆಹಣ್ಣು ದೀಪ ಹಚ್ಚಬೇಕು. ಸೊ ಬೆಳಗ್ಗೆಯಿಂದ ರೆಸ್ಟ್ ಇಲ್ಲ, ಸ್ವಲ್ಪನೂ ಗ್ಯಾಪ್ ತೊಗೊಂಡಿಲ್ಲ, ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಪೂಜೆ ಆದಮೇಲೆ ತಿಂಡಿ ತಿನ್ನೋದು, ಹಾಗಾಗಿ ಸ್ವಲ್ಪ ಹರಿಬರಿಯಲ್ಲೇ ಮಾಡ್ತಾ ಇದ್ದೀನಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ತಿಂಡಿ ಇವಾಗ ಆಯಿತು. ದೇವಸ್ಥಾನಕ್ಕೆ ಹೋಗಬೇಕಿತ್ತು. ರಾಜೇಶ್ ಬ್ಯುಸಿ ಇದ್ದಾರೆ, ಅದಕ್ಕೆ ಸಂಜೆ ಹೋಗೋಣ ಆ್ಯಸ್ ಯೂಶ್ವಲ್ ಅಂತ ಹೇಳಿದ್ರು. ಆ್ಯಕ್ಚುಲಿ ಇವಾಗ ಹೋದರೂ ತುಂಬ ರಶ್ ಇರುತ್ತೆ. ಯಾಕೆ ಅಂದರೆ ಈಗ ನಿಂಬೆಹಣ್ಣು ದೀಪ ಹಚ್ಚೋರು ಜಾಸ್ತಿ ಇರ್ತಾರಲ್ವಾ ರಾಹು ಕಾಲದಲ್ಲಿ ಅಂತ ಹೇಳಿಬಿಟ್ಟು, ಹಾಗಾಗಿ ಅದಕ್ಕೆ ಸಂಜೆ ಹೋಗ್ತೀವಿ. ಈಗ ನಾನೊಂದು ವಿಡಿಯೋ ಪಬ್ಲಿಷ್ ಮಾಡಿದ್ದೆ. ಅದರಲ್ಲಿ ಅಕ್ಕ ನೀವು ಕ್ಯೂರ್ಸ್ಕಿನ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀರಾ, ಹೇಗಿದೆ ಅಂತ ಕೇಳಿದ್ರಿ. ಆ್ಯಕ್ಚುಲಿ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಜೊತೆ ರಾಜೇಶ್ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ನನಗಿಂತ ಚೆನ್ನಾಗಿ ಅವ್ರಿಗೆ ವಿಸಿಬಲ್ ರಿಸಲ್ಟ್ಸ್ ಕಾಣ್ತಾ ಇದೆಯಂತೆ. ಯಾಕೆ ಅಂದರೆ ಅವರು ರೆಗ್ಯುಲರ್ ಆಗಿ ಒಂದು ದಿನಾನು ಮಿಸ್ ಮಾಡದೆ ಫಾಲೋ ಮಾಡ್ತಾ ಇದ್ದಾರೆ. ನೀವು ಅವ್ರಿಗೆ ಅಬ್ಸರ್ವ್ ಮಾಡಿರ್ಬೋದು, ಇಲ್ಲಿ ಪಿಗ್ಮೆಂಟೇಷನ್ ಇದೆ. ಅದನ್ನು ನಾನು ಸುಮಾರು ಸರಿ ತೋರಿಸಿ ಅಂತ ಹೇಳಿದ್ದೆ. ಅವ್ರು ನಾನು ಹೋಮ್ ರೆಮಿಡಿ ಮಾಡ್ಕೊಳ್ತೀನಿ ಅಂತ ಮಾಡಿದರು. ನಾನು ಹೇಳಿದೆ ಕೂಡ ನಿಮಗೆ, ಅದನ್ನೇನಾದರೂ ಸಕ್ಸಸ್ ಆದರೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಅಂತ. ಅದು ಸಕ್ಸಸ್ ಆಗಲಿಲ್ಲ, ಬಿಟ್ಬಿಟ್ರು. ಅದಕ್ಕೆ ನಾನು ತೋರಿಸಿ ಡಾಕ್ಟ್ರಿಗೆ, ಅಂದರೆ ಅವರು ಹೋಗೋದಕ್ಕೆ ಟೈಮ್ ಇರಲಿಲ್ಲ ಅವ್ರಿಗೆ. ಹಾಗಾಗಿ ಇದನ್ನು ನನಗೆ ಕ್ಯೂರ್ಸ್ಕಿಂದು ಬಂತಲ್ವಾ, ಹಾಗಾಗಿ ಅವರು ಕೂಡ ತರಿಸ್ಕೊಂಡ್ರು. ಅವ್ರಿಗೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ರಿಸಲ್ಟ್ಸ್ ಕಾಣ್ತಾ ಇದೆ. ಸೈಡ್ ಎಫೆಕ್ಟ್ಸ್ ಏನೂ ಆಗಿಲ್ಲ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಡ್ರೈ ಆಗ್ತಾ ಇದೆ ಸ್ಕಿನ್ನು ಅಂದರು. ಯಾಕಂದರೆ ಮೊದಲು ಅವರು ಮಾಯ್ಶ್ಚರೈಸರ್ ಹಚ್ತಾ ಇದ್ರು, ಆಮೇಲೆ ಸ್ಟಾಪ್ ಮಾಡಿದರು. ಹಾಗಾಗಿ ಬಟ್ ಈಗ ಅದು ಸೂಟ್ ಆಗಿದೆ. ಸೊ ನನಗೆ ನೀವು ಕೇಳಿದ್ರೆ ನಾನೀಗ ಸ್ವಲ್ಪ ದಿನ ಬಿಟ್ಟು ನಾನು ನಿಮಗೆ ಮೇ ಬಿ 1 month ಆದಮೇಲೆ ನಾನು ನಿಮಗೆ ಕರೆಕ್ಟ್ ನನ್ನ ಇಂಪ್ರೂವ್ಮೆಂಟ್ಸ್ ಏನಿದೆ ಅಂತ ನಿಮಗೆ ಹೇಳ್ಬೋದು. ಸೊ ಕ್ಯೂರ್ಸ್ಕಿನ್ ಏನು ಅಂದರೆ ಇಟ್ಸ್ ಅ ಆನ್ಲೈನ್ ಕನ್ಸಲ್ಟೇಷನ್ ಆ್ಯಪ್. ನಿಮಗೆ ಸ್ಕಿನ್, ಹೇರ್, ಫೇಸ್ ಮಾತ್ರ ಅಲ್ಲ, ಬಾಡಿ ಮೇಲೆ ಎಲ್ಲೇ ಪ್ರಾಬ್ಲಮ್ ಇದ್ದರೂ ಕೂಡ ಸ್ಕಿನ್ ರಿಲೇಟೆಡ್ ನೀವು ಇಲ್ಲಿ ಟ್ರೀಟ್ಮೆಂಟ್ನ ತೊಗೊಳ್ಬೋದು ಮನೆಯಲ್ಲೇ ಕೂತ್ಕೊಂಡು. ತುಂಬಾ ಈಸಿ ಅಲ್ವಾ. ರಾಜೇಶ್ ಅವರು ಅದಕ್ಕೆ ತೊಗೊಂಡ್ರು. ಇದು ನೀವು ಎಲ್ಲೇ ಇರಿ, ಬರೀ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ನೀವು ಯಾವುದೇ ಊರಿಂದ ಕೂಡ ಇದನ್ನು ತರಿಸ್ಕೊಳ್ಬೋದು. ಇದರಲ್ಲಿ ನಿಮಗೆ ಡೌನ್ಲೋಡ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ನೀವು ಚೆಕ್ ಮಾಡಿ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಕ್ರಿಯೇಟ್ ಮಾಡಿ. ಕೆಲವೊಂದು ಕ್ವೆಶನ್ಸ್ ಕೇಳ್ತಾರೆ, ನಿಮ್ಮ ಸ್ಕಿನ್ ರಿಲೇಟೆಡ್, ಪ್ರಾಬ್ಲಮ್ ರಿಲೇಟೆಡ್, ಏನಾದರೂ ಅಲರ್ಜೀಸ್ ಇದೆಯಾ, ಕನ್ಸರ್ನ್ಸ್ ಇದೆಯಾ ನಿಮ್ಮದು ಅಂತ ಹೇಳಿಬಿಟ್ಟು. ಅದಾದಮೇಲೆ ನಮ್ಮ ಫೋಟೋ ಕೇಳ್ತಾರೆ ಅನಾಲಿಸಿಸ್ ಮಾಡೋದಕ್ಕೆ ಅಂದ್ಬಿಟ್ಟು. ನಮ್ಮ ಸ್ಕಿನ್ ಪ್ರಾಬ್ಲಮ್ಸ್ನ ಹೈಲೈಟ್ ಮಾಡ್ತಾರೆ. ನಂದಾಗಿರ್ಬೋದು, ರಾಜೇಶ್ದಾಗಿರ್ಬೋದು ಕರೆಕ್ಟ್ ಅನಾಲಿಸಿಸ್ ಮಾಡಿದರು. ಸೊ ಅದ್ರ ಬೇಸಿಸ್ ಮೇಲೆ ನಾನು ನಿಮಗೆ ರೆಕಮೆಂಡ್ ಮಾಡ್ಬೋದು. ಇದಾದಮೇಲೆ ಒಂದು ಕಿಟ್ ತೋರಿಸ್ತಾರೆ. ನಿಮಗೆ ಈ ಥರ ಒಂದು ಕಿಟ್ ಬರುತ್ತೆ, ಇದರಲ್ಲಿ ಇಷ್ಟು ಪ್ರಾಡಕ್ಟ್ಸ್ ಇರುತ್ತೆ ಅಂತ ಹೇಳಿಬಿಟ್ಟು. ಅದು ಅವರ ಫಸ್ಟ್ ಅನಾಲಿಸಿಸ್ ಅಷ್ಟೇ, ಅದು ಕನ್ಫರ್ಮ್ ಇರೋದಿಲ್ಲ ಅದೇ ಪ್ರಾಡಕ್ಟ್ ಬರುತ್ತೆ ಅಂದ್ಬಿಟ್ಟು. ಅದಾದಮೇಲೆ ನಾವು ಪೇ ಮಾಡಬೇಕಾಗತ್ತೆ. ಪ್ರಾಡಕ್ಟ್ಗೆ, ಕನ್ಸಲ್ಟೇಷನ್ಗೆ ಎಲ್ಲ ಸೇರಿ ನಾವು 1499 ಅಥವಾ 2000 ತನಕ ವೇರಿ ಆಗ್ಬೋದು. ನನ್ನ ಕೂಪನ್ ಕೋಡ್ ಕೂಡ ಜನ್ರೇಟ್ ಆಗಿರೋದ್ರಿಂದ ನೀವು ಅದನ್ನು ಅಪ್ಲೈ ಮಾಡಿದ್ರೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಇದು ಕಸ್ಟಮೈಸ್ಡ್ ಪ್ರಾಡಕ್ಟ್ ಕಿಟ್. ಈಗ ನನಗೆ ಬೇರೆ, ರಾಜೇಶ್ಗೆ ಬೇರೆ ಬಂದಿದೆ. ಈ ಥರ ಇರೋದ್ರಿಂದ ಎಲ್ಲರಿಗೂ 1499 ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. 2000 ತನಕನೂ ಕೂಡ ಆಗ್ಬೋದು. ನಾವು ಅಡ್ರೆಸ್ ಫಿಲ್ ಮಾಡಬೇಕು. ವಿತಿನ್ 1 week ನಮಗೆ ಈ ಕಿಟ್ ಬರುತ್ತೆ. ಕಿಟ್ ರಿಸೀವ್ ಆದಮೇಲೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳಿಬಿಟ್ಟು
ನಮಗೆ ಮೆಸೇಜ್ ಕೂಡ ಬರುತ್ತೆ. ಅದನ್ನು ನಾವು ಫಾಲೋ ಮಾಡಬೇಕು. ಅದಾಗಿದ್ದು 1 ಮಂತ್ಗೆ ಫಾಲೋ ಅಪ್ ಕೂಡ ಮಾಡ್ತಾರೆ, ಅದು ಕೂಡ ಫ್ರೀ ಆಫ್ ಕಾಸ್ಟ್. ನಾವು ಇದೆಲ್ಲದಕ್ಕೂ ಕೂಡ ನಾವು ಏನು ಪೇ ಮಾಡಿದ್ದೀವೋ ಅಷ್ಟೇ, ಎಕ್ಸ್ಟ್ರಾ ಏನೂ ಪೇ ಮಾಡೋಂಗಿಲ್ಲ. ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ನೀವು ಯಾರಾದರೂ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದರೆ ಪ್ಲೀಸ್ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಕಮೆಂಟಲ್ಲಿ ತಿಳಿಸಿ. ಇನ್ನು ನೀವು ಲಕ್ಷ್ಮಿ ಸ್ಯಾರಿ ಡ್ರಿಪ್ಪಿಂಗ್ ಕೇಳ್ತಾ ಇದ್ರಿ. ಲಕ್ಷ್ಮಿ ಸ್ಯಾರಿ ಡ್ರಿಪ್ಪಿಂಗ್ ನಾನು ಆಲ್ರೆಡಿ ಮಾಡಿದ್ದೀನಿ. ಇನ್ನೂ ಬೇಕು ಅನ್ನೋ ಹಾಗಿದ್ರೆ ನಾನು ಕೂಡ ಟ್ರೈ ಮಾಡ್ತೀನಿ. ಆ್ಯಂಡ್ ಪ್ರಿಪ್ರೇಷನ್, ಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ ವ್ಲಾಗ್ನ ಮಾಡಿ ಅಂದಿದ್ರಿ. ಪ್ರಿಪ್ರೇಷನ್ ವ್ಲಾಗ್ ಅಂದರೆ ಕ್ಲೀನಿಂಗ್ ಒಂದೇ ನೋಡಿ, ಬಾಕಿದೆಲ್ಲನೂ ಕೂಡ ಲಕ್ಷ್ಮಿ ಹಬ್ಬ ಹತ್ತಿರ ಬಂದಮೇಲೆ ಶಾಪಿಂಗ್ ಎಲ್ಲ ಮಾಡಬೇಕಾಗಿರೋದು. ಸೊ ನಿಮ್ಮದೆಲ್ಲ ಹೇಗೆ ನಡೀತಾ ಇದೆ ಪ್ರಿಪರೇಷನ್ಸು, ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ ತಿಳಿಸಿ. ಮೇ ಬಿ ಪ್ರಿಪ್ರೇಷನ್ ಅಂದರೆ ತಿಂಡಿಗಳು ಮಾಡೋದು ಅನಿಸುತ್ತಲ್ವಾ, ಆದರೆ ನಮ್ಮ ಮನೇಲಿ ನಾವು ತಿಂಡಿ ಎಲ್ಲ ಏನು ಮಾಡೋದಿಲ್ಲ, ಜಸ್ಟ್ ಫ್ರೂಟ್ಸ್ ಮಾತ್ರನೇ ಇಡೋದು. ಅದನ್ನು ಕೇಳ್ತಾ ಇರ್ಬೋದು. ಬೇರೆ ಶಾಪಿಂಗ್ ಎಲ್ಲ ಕ್ಲೀನಿಂಗ್ ಎಲ್ಲ ಹೇಗೆ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ. ನೀವಿನ್ನು ಮಹಾಲಕ್ಷ್ಮಿಗೆ ಸ್ಯಾರಿ ಡ್ರೇಪಿಂಗ್ ವಿಡಿಯೋಸ್ ನೋಡಿಲ್ಲ ಅಂದರೆ ಪ್ಲೇ ಲಿಸ್ಟ್ನ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಟೈಮು 5 ಗಂಟೆ ಸ್ನೇಹಿತರೆ, ಸಖತ್ತು ನಿದ್ದೆ ಬರ್ತಾ ಇದೆ. ಇವತ್ತು 5 ಗಂಟೆಗೆ ಎದ್ದಿರೋದು. ಸಾನು ಬೆಳಿಗ್ಗೆ ಕೆಮ್ಮೋದಕ್ಕೆ ಶುರು ಮಾಡಿಬಿಟ್ಟಿದ್ಲು, ಯಾಕೆ ಅಂತ ಗೊತ್ತಿಲ್ಲ. ಎದ್ಲು, ಅವಳು ಬಾತ್ರೂಮ್ಗೆ ಹೋಗಿ ಬಂದಳು, ಮಲಗಿದ್ಲು. ಆದರೂ ಅವಳಿಗೆ ನಿದ್ದೆ ಸರಿಯಾಗಿ ಬರ್ತಾ ಇರಲಿಲ್ಲ. ಅಂದರೆ ಮಧ್ಯ ಮಧ್ಯೆ ಎದ್ದೊಳೋದು, ಕೆಮ್ಮೋದು, ಮಲಗೋದು ಮಾಡ್ತಾಯಿದ್ಲು. ಇದ್ಯಾಕೋ ಕಡಿಮೆ ಆಗ್ತಾಯಿಲ್ಲ ಅಂದ್ಬಿಟ್ಟು ನಾನು ಎದ್ದು ಅವಳಿಗೆ ಔಷಧಿ ಕುಡಿಸ್ದೆ 5:15 ಆಮೇಲೆ ಕುಡ್ಕೊಂಡು ಮಲ್ಕೊಂಡ್ಳು. ಸ್ವಲ್ಪ ಆಮೇಲೆ ಕಡಿಮೆ ಇತ್ತು, ಆದರೆ ನನಗೆ ನಿದ್ದೆ ಬಂದಿಲ್ಲ. ಅದಕ್ಕೆ ಬೇಗ ಎದ್ಬಿಟ್ನಾ, ಇವಾಗ ನಿದ್ದೆ ಬರ್ತಾ ಇದೆ. ಸಾನು ಎದ್ದೊಳ್ಬೇಕಿತ್ತಲ್ಲಮ್ಮ 6:30ಗೆ. ನಾಗಿದ್ರೆ ನಾವು ಮಲ್ಕೋಬೋದಲ್ವಾ? ಇಲ್ಲ, ನಾನು ಡ್ಯಾಡಾ ಜೊತೆ ಎದ್ದೊಳ್ತೀನಿ. ಬರೀ ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಮಾತಾಡಬೇಡ. ನಾನು ಇವಳಿಗೆ ಬರೀ 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 ಅಂತ ಹೇಳಿ ಹೇಳಿನೇ ಸಾಕಾಗ್ಬಿಡುತ್ತಪ್ಪ ನನಗೆ. ಇದೆ ಲಾಸ್ಟ್ ಇರೋದು. ಏನು ಲಾಸ್ಟು? ಇನ್ನೊಂದಿಲ್ವಾ ಪೇಪರು? ಸೈನ್ಸ್ ಪೇಪರ್ ಮಾಡ್ಬೇಕು ತಾನೆ? ಈಸಿನೇ, 1 ಅವರ್ ತೊಗೋತೀವಿ ನೋಡ್ರಿ. 5 ಗಂಟೆ 6 ಗಂಟೆ ಮುಗಿಸಲ್ಲ ಇವಳು, ಈಸಿ ಅಂತೆ. 6 ಗಂಟೆಗೂ ಮುಗಿಯಲ್ಲ. ಬೇಕಿದ್ರೆ ನಾನು ಬೆಟ್ ಕಟ್ತೀನಿ. ಬೆಟ್ ಕಟ್ಟುತ್ತೀನಿ. ಬೆಟ್ 6 ಗಂಟೆಗೆ. ಇವಾಗ ಕರೆಕ್ಟಾಗಿ 5:09, 6 ಗಂಟೆಗೆ ಮುಗಿಸ್. 6 o'clock ಮುಗಿಸಲ್ಲ ಅಂದರೆ ಏನು ಪನಿಷ್ಮೆಂಟ್? ಇವತ್ತು ರಾತ್ರಿ ಕಾರ್ಟೂನ್ ನೋಡೋಂಗಿಲ್ಲ. ಯಾಕೆ? ಏನಿಲ್ಲ, ಇವತ್ತು ಶುಕ್ರವಾರ ಅಲ್ವಾ, ವೀಕೆಂಡ್ಸು. ಇಲ್ಲಿ ಹೊರಗಡೆ ಮಲ್ಕೊಳ್ಳೋದು. ಸಾನು ಟಿ ವಿ ನೋಡ್ತಾಳೆ, ಕಾರ್ಟೂನ್ ನೋಡ್ತಾಳೆ. ಆಫ್ಟರ್ 9:30, 10:30, 11 ತನಕ. ಯಾಕೆ? ಕಾನ್ಫಿಡೆನ್ಸ್ ಇಲ್ವಾ? ನೋಡ್ರಿ, ನನಗೆ ಗೊತ್ತು ಅವಳು ಬರೆಯೋದಿಲ್ಲ ಅಂದ್ಬಿಟ್ಟು. ಕಾರ್ಟೂನ್ ನೋಡ್ತಾಳೆ. ಅದಕ್ಕೆ ಅದನ್ನು ಇಲ್ಲ ಅಂತ ಹೇಳಿದ ತಕ್ಷಣವೇ ಇದೆ ಬೇಡ 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 ಅಂತೆ. ಸಖತ್ತು ಲೇಟ್ರಿ, ಭಾರಿ ಡೈವರ್ಟ್ ಆಗ್ತಾಳೆ. ಈ ಒಂದು ಪೆನ್ಸಿಲ್ ಬಿತ್ತು ಕೆಳಗಡೆ ಅಂದರೆ ಅದನ್ನು ಎತ್ಕೊಂಡು ಹಿಂಗೆ ನೋಡು, ಹಿಂಗೆ ನೋಡು, ಹಿಂಗೆ ನೋಡು. ಇದೇನಾದರೂ ಅಳಿಸಿದ್ರೆ ಅಳಿಸ್ಬಿಟ್ಟು ರಬ್ಬರ್ ಹೆಂಗೈತಿ ಈಗ ಅಳಿಸಿದ ಮೇಲೆ? ಅದು ನೋಡು. ಅಳಿಸಿದ ಮೇಲೆ ಅದು ಅಳಿಸಿರೋದು ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಅಲ್ಲಿ ರೆಸಿಡ್ಯೂ, ಅದು ಎತ್ತು ನೋಡು. ಅದನ್ನು ಪಕ್ಕ ಹಾಕು, ಈ ಕಡೆ ಹಾಕು. ನಾನು ಯಾಕಮ್ಮ ಪೆನ್ಸಿಲ್ ಬಿದ್ದ ಆ ಥರ ನೋಡೋದಂದ್ರೆ ಇದು ನೋಡಿ, ಈ ಥರ ಇದು ಎಲ್ಲ ಈಸಿ ಆಗಿ ನೋಡ್ತಾ ಗೊತ್ತಾ? ಹೌದು, ಯಾಕೆ ಬೀಳಿಸ್ತೀಯಾ? ಕೇರ್ಫುಲ್ ಆಗಿರ್ಬೇಕು. ಸೀದಾ ಬೀಳಕ್ಕೆ ಹೋಗುತ್ತೆ. ನೋಡ್ರಿ ಎಷ್ಟು ಮಾತಾಡ್ತಾಳೆ ನೋಡ್ರಿ. ಇವತ್ತು ಚಾಲೆಂಜ್ ಹಾಕೋಳೆ, ನಾನೇ ವಿನ್ ಆಗೋದು ನೋಡಿ. ನಿದ್ದೆ ಬರ್ತಿತ್ತು, ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ, ಅವಳ ಜೊತೆ ಹೇಳ್ಕೊಡ್ತಾ ಇದ್ದೀನಿ. 20 minutes ಲೇಟ್ ಹತ್ರ ಏನಾಗಲ್ಲ. ಬರೀಯಮ್ಮ ನೀನು ಎಷ್ಟು ಸಾರಿ ಹೇಳಿರ್ತೀನೋ ಬರೀ ಅಂದ್ಬಿಟ್ಟು ಲೆಕ್ಕ ಹಾಕೋತೀನಿ ನಾನು ಇವಾಗ. ಎಲ್ಲದಕ್ಕೂ ಡೈವರ್ಟ್ ಆಗ್ತಾಳೆ. ನೀವು ಹೇಳ್ತೀರಲ್ಲ ನಮ್ಮ ಮಕ್ಕಳಿಗೆ ಹೆಂಗೆ ಓದಿಸೋದು ತೋರಿಸಿ ಅಂದ್ಬಿಟ್ಟು ಪಕ್ಕ ಕೂತ್ಕೊಂಡು ಈ ಥರ ಕೈಯಲ್ಲಿ ಇಟ್ಕೊಂಡು ಏನಾದ್ರೂ ಪನಿಷ್ಮೆಂಟ್ ಕೊಡ್ತೀನಿ ನೋಡು, ಟಿ ವಿ ಇಲ್ಲ, ಕಾರ್ಟೂನ್ ಇಲ್ಲ ಅಂದರೆ ಬರೀತಾರೆ. ನಮ್ಮ ಹುಡುಗಿಗೆ ಹಂಗೆ ನಾವು ಈಗ ಕಾರ್ಟೂನ್ ರಾತ್ರಿ ನೋಡೋಂಗಿಲ್ಲ ಅಂದ ತಕ್ಷಣ ಬೇಡ ಬೇಡ ಬೇಡ, ಕಾಂಪಿಟೇಷನ್ನೇ ಬೇಡ, ಇಲ್ಲ ಅಂದರೆ ಯಾಕೆ ಬರೆಯಲ್ಲ ಅಂದ್ಬಿಟ್ಟು ಚಾಲೆಂಜ್ ಹಾಕಿದ್ಲು. ಇನ್ನು ಸ್ವಲ್ಪ ದಿನ ಮಾಡ್ತೀನಿ ಅದನ್ನು. ಈಗ ಟೆಸ್ಟ್
ಎಷ್ಟು ಶುರು ಆಗುತ್ತೆ. ಮದುವೆ ಆದ್ಮೇಲೆ ಟಿವಿ ಕೇಬಲ್ ಹಾಕ್ಸಿದ್ರಲ್ಲ, ಕೇಬಲ್ ಹಾಕ್ಸಿದ್ದು ನಿಮ್ಗೋಸ್ಕರ. ನಮ್ಮ ಅಳಿಯ ಕಾರ್ಟೂನ್ ಅಂತೀನಿ, ಕ್ರಿಕೆಟ್ ಇದ್ರೆ ಅವರು ನೋಡಬೇಕು ಅಂದ್ಬಿಟ್ಟು ನಮ್ಮ ಮನೆಗೆ ಬರಲ್ಲ, ಅದಕ್ಕೆ ಕ್ರಿಕೆಟ್ ನೋಡೋದಕ್ಕೆ ಅಂದ್ಬಿಟ್ಟು ಹಾಕ್ಸಿರೋದು. ಕ್ರಿಕೆಟ್ ಇದ್ದಾಗ ನಮ್ಮ ಮನೆಗೆ ಬಂದರೆ ನೋಡೋದಕ್ಕೆ ಆಗೋದಿಲ್ಲ, ಯಾಕಂದರೆ ನಮ್ಮ ಮನೇಲಿ ಕೇಬಲ್ ಇಲ್ಲ ಅಂದ್ಬಿಟ್ಟು ಇವ್ರಿಗೋಸ್ಕರ, ಹಂಗೆ ಅಳಿಯನಿಗೋಸ್ಕರ ಕೇಬಲ್ ಹಾಕ್ಸಿದ್ದು ನಮ್ಮ ಮನೇಲಿ ನನ್ನ ಮದುವೆ ಆದಮೇಲೆ. ಈಗ ನಮ್ಮ ಹೆಸರು ನಿಮ್ಮಮ್ಮನ ಪೂಜೆ ಆಗ್ತಾ ಇದೆ. ಫುಲ್ ಸೀರಿಯಲ್ ಅಡಿಕ್ಟ್. ನಮ್ಮಪ್ಪನೂ ನೋಡ್ತಾರೆ ಅದೇ ಈಗ. ಅಂದರೆ ನಮ್ಮಪ್ಪ ಹಂಗೆ ಹೇಳಿದ್ದು, ಒಂದ್ಸಾರಿ ಸೀರಿಯಲ್ ನೋಡೋದಕ್ಕೆ ಟಿವಿ ನೋಡೋದಕ್ಕೆ ಅಡಿಕ್ಟ್ ಆಗಿಬಿಟ್ರೆ ಕಷ್ಟ, ಓದೋದಿಲ್ಲ ಅವರು ಅಂದ್ಬಿಟ್ಟು. ಅವರು ಹೇಳಿದ್ದು ಕರೆಕ್ಟೇನೆ, ಅವ್ರು ಈಗ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ನೋಡಿ ಟಿವಿ ನೋಡ್ದೇನೆ ಚೆನ್ನಾಗಿ ಓದಿ ಏನಾಗಿದೆ. ಅಯ್ಯೋ ಇವ್ರು ಹೇಳೋದು ನೋಡ್ರಿ, ಚೆನ್ನಾಗಿ ಓದಿ ಯೂಟ್ಯೂಬರ್ ಆಗಿದ್ದೀರಂತೆ. ಏನು ಕೆಲಸ ಸಿಗ್ದೇನೆ ಯೂಟ್ಯೂಬರ್ ಆಗಿದ್ದಾರೆ ಈಗ. ನಿಮ್ಮ ಮಗಳಿಗೆ ನೋಡ್ಕೋತಾ ಇರ್ಲಿಲ್ವ, ಅದಕ್ಕಿಂತ ದೊಡ್ಡ ಕೆಲಸ ಬೇಕಾ? ಇಲ್ಲ, ಅದಂತೂ ನಿಜ. ಮತ್ತೆ ಅದಕ್ಕಂತ ಹ್ಯಾಟ್ಸ್ ಆಫ್. ಪರ್ಸನಲ್ ಆಂಬಿಷನ್ಸ್ನ ತ್ಯಾಗ ಮಾಡಿ ಮಗಳಿಗೋಸ್ಕರ ನೋಡ್ಕೋತಾ ಇದೆಯಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್. ನಿನ್ಗೆ ಮಾತ್ರ ಅಲ್ಲ, ಬೇರೆ ಯಾರ್ಯಾರು ಈ ಥರ ಬೋಟಲ್ಲಿದ್ದಾರೆ ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್. ಅಂದರೆ ಫ್ಯಾಮಿಲಿಗೋಸ್ಕರ ನಿಮ್ಮ ಕರಿಯರನ್ನು ಬಿಟ್ಟಿರೋರು, ಅವರಿಗೆಲ್ಲ ಹ್ಯಾಟ್ಸ್ ಆಫ್. ನೀವೇ ನಮ್ಮ ದೇಶ ಫ್ಯೂಚರ್, ಮಕ್ಕಳೇ ನಮ್ಮ ಫ್ಯೂಚರ್. ದೇಶಕ್ಕಿಂತ ಜಾಸ್ತಿ ಮಕ್ಕಳು, ಯಾಕಂದ್ರೆ ಮಕ್ಕಳು ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ. ಇವಳು ಹೇಳೋದು ನೋಡಿ, ಅವ್ರೇನು ನಮ್ಮ ದೇಶನ ಅವ್ರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ತ್ಯಾಗ ಮಾಡಿದ್ರು ಅಂತ. ಆರ್ಮಿ ಪರ್ಸನ್. ಸುಂದ್ರಿ, ನೀನು ನನಗೆ ಓದಿಸಿ 96% ತರಿಸ್ತೀನಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಿದ್ದು. 100 ನೀನ್ ತೆಗಿ. ಉಲ್ಟಾ ಹೇಳ್ತಾ. ಆಯ್ತು ಕಣ, ತಕ್ಷಣ ಒಂದ್ ಸ್ಕೇಲ್ ತಗೊಂಡ್ ಕೂರು, ತೆಗಿತಾ ತಕ್ಷಣ 100. ಸ್ಕೇಲು ಬೇಕಾಗಿಲ್ಲ, ಆಟ ಬಂದ್ ಟಿವಿ ಬಂದ್. ಈಗ ಅಪ್ನೆ ಆಪ್ 100 ತೆಗಿತಾಳ ಅವಾಗ. ಓಕೆನಾ? ಚಾಲೆಂಜ್ ಅಕ್ಸೆಪ್ಟೆಡ್. ಬಂದಿಲ್ಲ 100 ಅಂದ್ರೆ ಟಿವಿ ನೋಡಂಗಿಲ್ಲ ಇನ್ಮೇಲೆ. ಇಲ್ಲ ಬೇಡ, ನಂಗೆ 96 ಆದ್ರೂ ತೆಗ್ಸು. ಅಷ್ಟು ಸಾಕು. ಭಾರಿ ಡೈಲಾಗ್ ರಾಣಿ ಆಗ್ಬಿಟ್ಟವಳೆ. ಮೊದ್ಲು ಎಷ್ಟು ಕ್ಯೂಟ್ ಆಗಿ ನಾವು ಹೇಳ್ದಂಗೆಲ್ಲ ಕೇಳ್ತಾ ಇದ್ದೆ ಚಿಕ್ಕ ಪಾಪ ಇದ್ದಾಗ. ಈಗ ಎಲ್ಲ ಉಲ್ಟಾ ಹೊಡಿತಾವಳೆ. ಅಮ್ಮ ಇರು, ನಾನು 6 o'clockಗಿಂತ ಬೇಗ ಮಾಡಿದ್ರೆ ನೀನು ನನಗೆ, ನಾನು 11:30ಗೆ ಆಫ್ ಮಾಡ್ತೀನಿ ಟಿವಿ. 12 ತನಕ ನೋಡಕ್ಕೆ ಬಿಡಬೇಕು. ಅಯ್ಯೋ 12 ತನಕ ಏನು, 1 ತನಕ ನೋಡು ಸಾನು. 12 ತನಕ ನೋಡಕ್ಕೆ ಬಿಡ್ಬೇಕು. ಓಕೆ ಹೇಳು. ಓಕೆ ಡನ್. ಇವತ್ತು ಸಾನು 5:55 ಮುಗಿಸ್ಬಿಟ್ಟಿದ್ದಾಳೆ. ನಾನು ಅಂದ್ಕೊಂಡೆ ಕ್ವೆಶ್ಚನು ಬರೆದು ಆನ್ಸರು ಬರಿಬೇಕಂತ. ಇಲ್ಲ, ಬರೀ ಆನ್ಸರ್ ಬರಿಬೇಕಿತ್ತಂತೆ, ಅದಕ್ಕೆ ಬೇಗ ಬರೆದು ಬಿಟ್ಲು. ಇಲ್ಲಾಂದರೆ 7 o'clock ಗ್ಯಾರಂಟಿ. ಎನಿವೇಸ್, ಸಾನು ಹ್ಯಾಸ್ ವಾನ್. ಇವತ್ತು 12 ಗಂಟೆ ಎಷ್ಟೊತ್ತು? 12 ತನಕ ಟಿವಿ ನೋಡಿ. ಸ್ನೇಹಿತರೆ, ಈಗ ರೆಡಿ ಆಗಿದ್ದೀನಿ. ಎಲ್ಲಿಗೆ ಹೋಗೋದಕ್ಕೆ ಗೊತ್ತಾ? ಒಬ್ಬರಿಗೆ ಥ್ಯಾಂಕ್ ಯು ಹೇಳಿ ಬರೋದಕ್ಕೆ, ಕೃತಜ್ಞತೆ ಸಲ್ಲಿಸೋದಕ್ಕೆ. ಯಾರಿಗೆ ಅಂತ ಈಗ ಹೋಗ್ತಾ ಇದ್ದೀನಲ್ಲ, ಬನ್ನಿ ನಿಮಗೂ ಕರ್ಕೊಂಡೋಗಿ ತೋರಿಸ್ತೀನಿ. ನಮ್ಮ ಫೋಟೋಗ್ರಾಫರ್ ಅಲ್ಲ, ವಿಡಿಯೋಗ್ರಾಫರ್. ಡ್ಯಾನ್ಸಿಂಗ್ ಡ್ಯಾನ್ಸಿಂಗ್ ಚಾಂಪಿಯನ್. ಡ್ಯಾನ್ಸಿಂಗ್ ಚಾಂಪಿಯನ್ ನೀನು. ಈಗ ನಾನು ಫಸ್ಟ್ ಪ್ರೈಸ್ ವಿನ್ ಆಗಿಲ್ವಾ? ಡ್ಯಾನ್ಸಿಂಗ್ ಚಾಂಪಿಯನ್ ವಿನ್ ಆದ? ಡ್ಯಾನ್ಸಿಂಗ್ ಚಾಂಪಿಯನ್ ವಿನ್ ಆದ? ಇಲ್ಲ, ನಾನು ಡ್ಯಾನ್ಸಿಂಗಲ್ಲಿ ವಿನ್ ಆದೆ ಅಲ್ಲ, ಅದಕ್ಕೆ ಡ್ಯಾನ್ಸ್ ಮಾಡೋ ಚಾಂಪಿಯನ್. ಇವತ್ತು ಕೂಡ ದುರ್ಗಾದೇವಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ವಿದ್ಯಾರಣ್ಯಪುರದಲ್ಲಿರುವಂಥ ದೇವಸ್ಥಾನ ಇದು. ಲಾಸ್ಟ್ ಟೈಮ್ ನಾನು ಹೋದಾಗ ಅಲ್ಲಿ ನಾನು ಚೈನ್ ಕಳೆದೋಗಿದೆ ಅಂದ್ಬಿಟ್ಟು ಟೆನ್ಷನ್ ಆಗಿದ್ದೆ.
ಆಗ ನಾನು ಅಂದ್ಕೊಂಡಿದ್ದೆ ತಾಯಿ ಸಿಗೋ ಹಾಗೆ ಮಾಡು, ನಾನು ಮತ್ತೊಂದು ಸಾರಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು. ಹಾಗಾಗಿ ಇವತ್ತು ಮತ್ತೆ ಅದೇ ದೇವಸ್ಥಾನಕ್ಕೆ ಬಂದು ಗಾಡ್ಗೆ ಥ್ಯಾಂಕ್ ಯು ಹೇಳಿಬಿಟ್ಟು ಕೃತಜ್ಞತೆಯನ್ನು ಸಲ್ಲಿಸಿ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಶೇರ್ ಮಾಡಿ, ಹಾಗೆ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಬಾಯ್ ಸ್ನೇಹಿತರೆ.